ಕೇಂದ್ರ ಸರ್ಕಾರದಿಂದ ದೇಶವ್ಯಾಪಿ ಜನಗಣತಿಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದನೇ ದೇಶವ್ಯಾಪಿ ಜನಗಣತಿಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಒಂದು ಕಡೆ ರಾಹುಲ್ ಗಾಂಧಿ ಕೂಡ ಇದನ್ನೇ ಹೇಳ್ತಾ ಇದ್ರು, ಜನಗಣತಿ ಆಗಬೇಕು ಅಂತ. ಇನ್ನು ಕೇಂದ್ರ ಸರ್ಕಾರದಿಂದ ಕಳೆದ 13 ವರ್ಷಗಳಿಂದ ಜನಗಣತಿ ನಡೆದೇ ಇರಲಿಲ್ಲ. ಜನಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಜನಗಣತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. 2025ರ ಜನವರಿಯಲ್ಲಿ, ಅಂದರೆ ಮುಂದಿನ ವರ್ಷ ಜನವರಿಯಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡುವ ಸಾಧ್ಯತೆ ಇದೆ. ಜನಗಣತಿಯಿಂದ ದೇಶದಲ್ಲಿ ಏನೆಲ್ಲ ಬದಲಾಗುತ್ತೆ ಎಂಬುದೇ ಪ್ರಶ್ನೆ ಈಗ. ಯಾಕಂದರೆ ಜಾತಿ ಜನಗಣತಿ ಮಾಡಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ರು. ನೋಡಿ, ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಿಂದ ಸಂವಿಧಾನ ಬುಕ್ಕನ್ನು ಕೈಯಲ್ಲಿಡ್ಕೊಂಡು ಓಡಾಡ್ತಾನೆ ಇದ್ರು. BJPಯವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಅವರು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಸಂದರ್ಭದಲ್ಲಿ ಸಂವಿಧಾನ ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಯಾವುದೇ ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗಲಿ, ಯಾವುದೇ ಒಂದು ಬಹಿರಂಗ ಪ್ರಚಾರಕ್ಕೆ ಹೋಗಲಿ, ಒಂದು ಕಾಂಗ್ರೆಸ್ ಪಕ್ಷದ ಸಭೆ ಇರಲಿ, ಅವ್ರ ಕೈಯಲ್ಲಿ ಸಂವಿಧಾನ ಬುಕ್ಕು ಇದ್ದೇ ಇತ್ತು. ಜಾತಿ ಗಣತಿ ಮಾಡಿ ಅಂತ ಹೇಳ್ತಾ ಇದ್ರು. ಜಾತಿ ಗಣತಿ ಮಾಡಿದಾಗ ಕೆಲವೊಂದು ಕಡೆ ಹಿಂದುಳಿದ ಒಂದು ವರ್ಗದವರಿಗೆ, ಅವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವ್ರನ್ನ ಒಂದು ಸ್ವಲ್ಪ ಗಟ್ಟಿಗೊಳಿಸುವಂತಹ, ತಳಮಟ್ಟದಿಂದ ಅವ್ರನ್ನ ಮೇಲಕ್ಕೆ ತರುವಂತಹ ಒಂದು ಕೆಲಸಕ್ಕೆ ನಾವು ಸಾಕ್ಷಿ ಆಗಬೇಕು ಅಂತ ಇಲ್ಲಿ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಆ ವಿಚಾರವನ್ನು ಸಾಕಷ್ಟು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು. ಆಲ್ರೆಡಿ ಸಿದ್ದರಾಮಯ್ಯನವರ ಕೈಗೆ ವರದಿ ಸಿಕ್ಕಿದೆ.